ನಮ್ಮ ಅಂದದ ಚಂದದ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ. ನಮ್ಮ ಆಫೀಸಲ್ಲಿ ಮಾಡೋ ಕೆಲಸಕ್ಕೆ ಸಂಬಳ ಸಿಗಲ್ಲ. ನಮ್ಮ ಸಂಬಳ ಸಿಗೋದು ಈ ಕೆಲಸಕ್ಕೇನೆ. ಅಂದರೆ ಹುಡುಗಿನ ಪಿಕ್ಚರ್ ಕರ್ಕೊಂಡು ಹೋಗೋದು, ಡಿನ್ನರ್ ಕೊಡ್ಸೋದು, ಸುತ್ತಾಡ ಕರ್ಕೊಂಡು ಹೋಗೋದು. ನಾನು ಹಿಂಗೊಂದು ಶರ್ಟ್ ಕೊಡ್ಸಿದ್ನಲ್ಲ ಮೆರೂನ್ ಕಲರ್, ಪ್ಲೀಸ್ ಅದನ್ನು ಹಾಕ್ಕೊಂಡು ಬಾ. ಅಫ್ಕೋರ್ಸ್ ಜಾನು, ನಾನು ಅದೇ ಶರ್ಟ್ನ ಹಾಕೊಂಡ್ಬರ್ತೀನಿ. ಓಕೆ? ಎಲ್ಲಿವರೆಗೂ ಶನಾಯ್ ಅವರ ಜೀವನದಿಂದ ದೂರ ಹೋಗಲ್ವೋ ಅಲ್ಲಿವರೆಗೂ ಯಾರು ಏನೂ ಮಾಡೋಕ್ಕಾಗಲ್ಲ. ಯಾರಾದರೂ ಒಬ್ಬ ಸ್ಮಾರ್ಟ್ ಆಗಿರೋ ಹುಡುಗ ಬಂದು ಅವಳ ಕಣ್ಣು ಗುರುನ್ ಬಿಟ್ಟು ಅವನ ಮೇಲೆ ಬೀಳೋ ಹಾಗಾಗಬೇಕು ಸರ್. ಎಸ್, ಅರೆ ಒಂದು ಮಾತ್ರ ನಿಜ, ಐ ಲವ್ ಯು ಲಾಟ್ ಬೇಬಿ. ಐ ಲವ್ ಯು ಸೋ ಮಚ್. ಮನೆ, ಹೆಂಡತಿ, ಇರಿಟೇಷನ್, ಬಟ್ ಯುವರ್ ಬ್ಯೂಟಿ ಈಸ್ ಮೈ ಇನ್ಸ್ಪಿರೇಷನ್. ಸಿದ್ಧಾಂತ್, ನಮ್ಮ ಅಪಾರ್ಟ್ಮೆಂಟ್ಗೆ ಒಬ್ಳು ಹೊಸ ಕೆಲಸದವಳು ಸೇರ್ಕೊಳ್ಳೋ ಹಾಗೆ ಕಾಣ್ತಾ ಇದೆ. ಅದೇ ನಮ್ಮ ಎದುರು ಮನೆ ಸುಬ್ಲಕ್ಷ್ಮಿ ಇದ್ದಾಳಲ್ಲ, ಅವಳಿವತ್ತು 3 ಮನೆ ಪಾತ್ರೆ ತೊಳೆದಿದ್ದಾಳೆ. ಹೌದಾ? ಗುರುಮೂರ್ತಿ ಅವ್ರು ಏನಾದ್ರೂ ಕೆಲಸ ಕಳ್ಕೊಂಡ್ರೆ ಸುಬ್ಲಕ್ಷ್ಮಿನ ಹೊಸ ಕೆಲ್ಸಕ್ಕೆ ಸೇರಿಸಬಹುದಾ ಅಂತ. ನನ್ನ ಮಾನ ತೆಗಿಬೇಕು ಅಂತ ತೀರ್ಮಾನ ಮಾಡಿದ್ಯಾ ನೀನು? ನೀನು ಮಾಡಿರೋ ಕೆಲಸಕ್ಕೆ ಆಚೆ ತಲೆ ಎತ್ತಕ್ಕೂ ಆಗ್ತಿಲ್ಲ. ನಿನ್ನಿಂದ ತೊಂದರೆ ಆಗೋದು ಬೇಕಾಗಿಲ್ಲ, ನೀನು ಇಲ್ಲಿರೋದು ಬೇಕಾಗಿಲ್ಲ. ನೀನೆಲ್ಲ ಲಗೇಜ್ ಪ್ಯಾಕ್ ಮಾಡು, ಗಂಡು ಮೂಟೆ ಕಟ್ಕೊಂಡು ಹೋಗ್ತಾ ಇರಲಿಂದ. ಸೀರಿಯಸ್? ಯಾ ಬೇಬಿ. ಮಾವ, ನೀವ್ ಹಿಂಗ್ ಮುಖ ತಿರ್ಗಿಸ್ಕೋಬೇಡಿ. ನಿಮ್ದಮ್ಮಯ್ಯ ಅಂತೀನಿ, ನನ್ನ ಕ್ಷಮಿಸ್ಬಿಡಿ. ಮನೆಯಿಂದ ಆಚೆ ಹೋಗು ಅಂತ ಮಾತ್ರ ಹೇಳ್ಬೇಡಿ. ನಂಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ. ನೀವಂಗ ಅಂದ್ಬಿಟ್ರೆ ನಾನು ಎಲ್ಲಿಗೆ ಹೋಗ್ಲಿ? ಹಿಂಗ ಇದ್ದಕ್ಕಿದ್ದಂಗ ಅಣ್ಣನ ಮನೆಗೆ ಹೋಗು ಅಂದ್ರೆ ಹಂಗೆಲ್ಲ ಹೋಗಕ್ಕೆ ಆಗಕ್ಕಿಲ್ಲ. ನೀನ್ ಯಾಕೆ ಬಂದೆ ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ಏನಾದ್ರೂ ಹೇಳ್ಕೊ. ಈ ಅವಾಂತರ ಮಾಡಕ್ ಮುಂಚೆ ನನಗೇನಾದ್ರೂ ಹೇಳ್ತೀಯಾ? ಇದೆಲ್ಲ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ಸತ್ಯವಾಗ್ಲೂ ನಂಗೆ ಗೊತ್ತಿರ್ಲಿಲ್ಲ ಮಾವ, ಇದಿಷ್ಟು ದೊಡ್ಡ ತೆಪ್ಪು ಅಂತ. ಇನ್ಮೇಲೆ ಈ ತರ ಮಾಡಕ್ಕಿಲ್ಲ. ಹೌದು, ಹಿಂಗ್ ಮಾಡಲ್ಲ. ಇನ್ನೇನಾದ್ರೂ ಮಾಡಿ ನನ್ನ ಮರ್ಯಾದೆ ಹರಾಜಾಗ್ತೀಯ. ನೀನೇನು ಮಾಡೋದ್ ಬೇಕಾಗಿಲ್ಲ. ನೀನ್ ಇಲ್ಲಿರೋದು ನನ್ಗೆ ಇಷ್ಟ ಇಲ್ಲ. ದಯವಿಟ್ಟು ಹೊರಗೆ ಹೋಗ್ಬಿಡು, ನನ್ನ ಕಣ್ಣು ಕಾಣಿಸ್ಕೋಬೇಡ. ತಗೋ, ಏನ್ ಇಷ್ಟೊಂದು ಖುಷಿಯಾಗಿದ್ಯಾ? ಮದ್ವೆನಾದ್ರು ಫಿಕ್ಸ್ ಆಯ್ತಾ? ವೆರಿ ಫನ್ನಿ. ಮದ್ವೆ ಕಿತ್ತೋಯ್ತು. ದಟ್ಸ್ ವೈ ಐ ಆಮ್ ಸೋ ಹ್ಯಾಪಿ. ಮದ್ವೆ ಕಿತ್ತೋಯ್ತಾ? ಏನು ಹೇಳ್ತಾ ಇದೀಯಾ? ಸರಿಯಾಗಿ ಹೇಳು. ಲಿಸನ್, ಕ್ಯಾರಿ ಅವ್ನ ಹೆಂಡತಿನ ಮನೆಯಿಂದ ಆಚೆ ಹಾಕಿದಾನಂತೆ. ಎಸ್, ಈ ವಿಷಯ ಸುಬ್ಲಕ್ಷ್ಮಿ ಹೊರಟೇನೋ ಆಗಿದೆ. ಅಂಕಲ್, ಅದು ನಾನು ನಮ್ಮ ಅಣ್ಣನ ಮನೆಗೆ ಹೋಯ್ತೀವಿ. ಅಲ್ಲಮ್ಮ, ನಿಮ್ಮ ಅಣ್ಣನ ಮನೆ ಇಲ್ಲೇ ಅಲ್ವಾ ಇರೋದು? ಅಲ್ಲಿಗೆ ಬ್ಯಾಗ್ ಯಾಕೆ ಎತ್ಕೊಂಡು ಹೋಗ್ತಾ ಇದ್ಯಾ? ಏನಮ್ಮ, ಏನಾದರೂ ತೊಂದರೆ ಆಯ್ತಾ? ತಾತ, ಅದೇನಾಯ್ತು ಅಂದ್ರೆ ಅಥರ್ವ, ನಾ ಹೇಳ್ತಾ ಇದ್ದೀನಿ ತಾನೇ. ಅಂಕಲ್, ಅಣ್ಣಂಗೆ ಹೊಸಿ ಹುಷಾರಿಲ್ಲ, ಅದಕ್ಕೆ ನೋಡ್ಕೊಂಡು ಬರುವ ಅಂತ ಹೋಯ್ತಾ ಇದ್ದೀನಿ. ಒಂದು ಸ್ವಲ್ಪ ದಿನ ಅಲ್ಲೇ ಇದ್ದು ಬರ್ತೀನಿ. ಹೌದಾ? ಏನಾಗಿದೆಮ್ಮ ಅವ್ರಿಗೆ?
ಅದೇ ಗೊತ್ತಿಲ್ಲ. ನಮ್ಮ ನಾಡಿನ ಸಂಸ್ಕೃತಿ ಸಂಪ್ರದಾಯನ ಮರಿಬಾರ್ದು. ನೀವ್ ಯಾರು ನನ್ನ ಸಜೆಷನ್ ಕೊಡಕ್ಕೆ? ಎಲ್ಲಿ ನನ್ ಸೊಸೆ? ಎಲ್ಲೋ ಸುಬ್ಬಲಕ್ಷ್ಮಿ? ನನ್ಮ್ಯಾಕೆ ಕೋಪ ಯಾಕೆ? ನಾವೇ ಗೆದ್ವಲ್ಲ. ಅದಲ್ಲ, ಮತ್ತೆ ನಾನು ಹೇಳಿದ್ನಲ್ಲ. ಏನ್ ಹೇಳಿದ್ರಿ? ನಾನು ಏನು ಹೇಳಿದೆ ಅಂತ ನಿಮಗೆ ಗೊತ್ತಾಗಲಿಲ್ವೇ? ಇಲ್ಲಪ್ಪ, ಇನ್ನೊಂದ್ಸಲ ಹೇಳಿ. ಅಯ್ಯಯ್ಯೋ, ಇನ್ನೂ ಒಂದು ಕಿತ್ತನ? ಬೇಡ ಬೇಡ, ನಾನೇನು ಹೇಳಿಲ್ಲ ಅಂತ ತಿಳ್ಕೊಬಿಡಿ. ಅಂದ್ರೆ ನಿಮ್ಗೂ ಗೊತ್ತಿಲ್ವಾ? ಯಾಕೆ ಹಿಂಗೆ ಹೆಂಗೆಂಗೋ ಮಾತಾಡ್ತಿದ್ದೀರಾ? ಕೊಲೆ ಮಾಡೋದೇನು ಹೆಂಗೆ ಹೊಸ್ತಲ್ಲ. ಈಗ ನಿನ್ಸದ್ದಿ. ಇದೇ ನಿನ್ನ ಕೊನೆ ನಿರ್ಧಾರನ? ಹೌದು. ಈ ಮದುವೆ ಆಗೋಲ್ಲ? ಆಗಲ್ಲ. ನರಸಿಂಹಣ್ಣ, ಒಬ್ಬರೇ ಬಂದ್ರಿ, ಲಕ್ಕಿ. ನನ್ನ ಕ್ಷಮಿಸ್ಬಿಡಮ್ಮ. ಕ್ಷಮಿಸ್ಬಿಡು ಅಂದ್ರೆ? ಹಿರಿಯರು, ನೀವು ಹಾಗೆಲ್ಲ ಹೇಳ್ಬಾರ್ದು. ಈ ಮನೆಯಲ್ಲಿ ಸದ್ಯದಲ್ಲೇ ಇನ್ನೊಂದು ಸಾವಾಗುತ್ತೆ. ಆ ಸಾವಿನೊಂದಿಗೆ ಎಲ್ಲ ರಹಸ್ಯಗಳು ಹೊರಗಡೆ ಬರುತ್ತೆ. ನೆನಪಿರ್ಲಿ, ಸೇಡಿಗೆ ನಿಂತಿರೋದು ನಾಗಿಣಿ. ಪಾರ್ಥನ ವಧೆಗೆ ಬೇಕಾದ ಮಾಯಾ ಬಂಧನ ಅಣಿಯಾಗಿದೆ. ಹೇಗಾದ್ರೂ ಮಾಡಿ ಇದ್ರೊಳಗೆ ಅವನು ಕರ್ತಿರೋ ಹೊಣೆ ನಂದು. ಆಮೇಲೆ ಪಾರ್ಥ ನಿನ್ನ ಸಾವನ್ನು ನೋಡ್ಕೊಳ್ಳೋನು ಬೇರೆಯವನೇ ಇದ್ದಾನೆ. ಉತ್ಪಾಲಕ, ಬಂಗಾರಿ, ಯಾಕೋ ತಿರ್ಕೊಂಡೆ? ಆರತಿ ತಗೊಳ್ಳೋ. ಬೇಡ, ಹತ್ರ ಬರಬೇಡ, ದೂರ ಹೋಗೋ. ನೀವಂದ್ರೆ ಬಹಳ ಪ್ರೀತಿ. ಪ್ರೀತಿ ನೀನ ಇಟ್ಕೊಳ. ಅದರ್ಗಿತ್ತಿ ಸಾಯಿ. ಸಾಯಿ. ಸೌಮ್ಯ, ಸೌಮ್ಯ, ಇವಳು ಉಸಿರಾಡ್ತಾ ಇಲ್ಲ ಕಣ್ರೋ. ಕೈಕಾಲು ಆಡ್ತಿಲ್ಲ, ಆದರೆ ಪಲ್ಸ್ ಇದೆ. ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು. ನನಗೆ ನಿಂದೇ ಚಿಂತೆ ಬಾನಿ. ನನ್ನ ಬಗ್ಗೆನಾ? ಯಾಕೆ ಸುಕನ್ಯಾ? ಮನು ತಲೆ ಮೇಲೆ ದಾವಣಿ ಹೊತ್ಕೊಂಡು ಹುಡುಗಿರ ಜೊತೆ ಕುಣಿತಿದ್ದ. ಬಹಳ ದಿನ ಸತ್ಯ ಬಚ್ಚಿಟ್ರೆ ನಿನಗೆ ತೊಂದರೆ. ನಿಜ ಹೇಳಿ ನನ್ನ ಮಗುನ ನಾನೇ ನರ್ಕಕ್ಕೆ ತಳ್ಳ. ಅವನ ಇಡೀ ಜೀವನ ಸುಳ್ಳು. ಅವನಮ್ಮ ಇಲ್ಲಿವರೆಗೂ ಹೇಳಿರೋದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಏನ್ ಮಾಡ್ತೀಯ ಬಾನಿ? ನಿಜ ಹೇಳ್ಬಿಡು ಬಾನಿ. ಮಧುರ, ಎಷ್ಟು ದೂರ ಅಂತ ಓಡೋಗ್ತೀಯ? ಪ್ರಪಂಚದಲ್ಲಿ ಯಾರು ಬೇಕಾದ್ರೆ ಮೋಸ ಮಾಡಬಹುದು. ತಮ್ಮ ಆತ್ಮ ಸಾಕ್ಷಿಗೆ ಯಾರು ಮೋಸ ಮಾಡಕ್ಕಾಗಲ್ಲ. ನನ್ನ ಆತ್ಮ ಸಾಕ್ಷಿ ಹೇಳ್ತಾ ಇದೆ ಮಧುರ, ನೀನೇ ನನ್ನ ಬಾಳಿನ ಸಂಗಾತಿ ಅಂತ. ಕೈ ಮುಗಿತೀನಿ, ಪ್ಲೀಸ್ ದಯವಿಟ್ಟು ಹೀಗೆಲ್ಲ ಮಾತಾಡ್ತಾ ಇಲ್ಲಿಂದ ಹೊರಟೋಗಿ.